ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮುಂದಿನ ಸುದ್ದಿಯತ್ತ ಗಮನ ಕೊಡೋಣ. ನಿನ್ನೆ ಇಡೀ ದಿನ ಬೆಂಗಳೂರಿನಲ್ಲಿ ದೊಡ್ಡ ಮಟ್ಟದ ಸೌಂಡ್ ಆಗಿರುವಂತಹ ನಗರ ಅಂತ ಅಂದ್ರೆ ಅದು ಶಿವಾಜಿನಗರ. ಶಿವಾಜಿನಗರದಲ್ಲಿ ಅಧಿಕಾರಿಗಳು ತಮ್ಮ ಕೆಲಸ ಏನಿದೆಯೋ ಅದನ್ನ ತೆರವು ಕಾರ್ಯಾಚರಣೆಗೆ ಮುಂದಾಗ್ತಾರೆ. ಬಟ್ ಅದಕ್ಕೆ ಅಡ್ಡಿಪಡಿಸೋದೇನು, ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡೋದೇನು, ಹೈಡ್ರಾಮಾ ಮಾಡೋದೇನು, ಇದೆಲ್ಲದಕ್ಕೂ ಕೂಡ ಶಿವಾಜಿನಗರ ಸಾಕ್ಷಿ ಆಗೋಯ್ತು. ನಿನ್ನೆ ಶಿವಾಜಿನಗರದಲ್ಲಿ ಯಾರು ಗೂಂಡಾಗಿರಿ ಪ್ರದರ್ಶನ ಮಾಡಿದ್ರಲ್ಲ ಆ ಪ್ರಮುಖ ಆರೋಪಿಯನ್ನ ಬಂಧಿಸಿದ್ದಾರೆ. ಹಲ್ಲೆ ಮಾಡಿ ಎಸ್ಕೇಪ್ ಆಗಿದ್ದ ಪ್ರಮುಖ ಆರೋಪಿ ಬಂಧನ. ಇಲ್ಲಿ ತನಕ 11 ಜನ ಆರೋಪಿಗಳನ್ನ ಬಂಧಿಸಿದ್ದಾರೆ. ಪೊಲೀಸರ ಮುಂದೆ ಆರೋಪಿಗಳು ತಪ್ಪೊಪ್ಪಿಕೊಂಡಿದ್ದಾರಂತೆ. ಹೌದು ಸರ್, ನಾವು ಮಾಡಿ ತಪ್ಪು ಅಂತ. ಪೊಲೀಸರ ಟ್ರೀಟ್ಮೆಂಟ್ ಬಳಿಕ ಆರೋಪಿಗಳು ತಪ್ಪೊಪ್ಪಿಕೊಂಡಿದ್ದಾರೆ. ಎಲ್ಲರನ್ನ ಸಾಲಾಗಿ ನಿಲ್ಲಿಸಿ ಕ್ಷಮೆ ಕೇಳಿಸಿದ್ದಾರಂತೆ ಪೊಲೀಸರು. ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರಿಂದ ತನಿಖೆ ಈ ಕ್ಷಣಕ್ಕೂ ಮುಂದುವರಿತಾ ಇದೆ. ಆ ಮೂಲಕ ಆರೋಪಿಗಳಿಗೆ ಬಿಸಿ ಮುಟ್ಟಿಸಿದ್ದಾರೆ ಪೊಲೀಸರು. ಇವತ್ತು ಎಲ್ಲ ಆರೋಪಿಗಳನ್ನ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ. ಆರೋಪಿಗಳನ್ನ ಅರೆಸ್ಟ್ ಮಾಡಿದ ಪೊಲೀಸರಿಗೆ ಸಚಿವ ಕೃಷ್ಣ ಬೈರೇಗೌಡ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಮಾಡೋ ಮೂಲಕ ಧನ್ಯವಾದ ಹೇಳಿದ್ದಾರೆ. ಫುಟ್ಪಾತ್ ಒತ್ತುವರಿ ತೆರವು ಜಾಗದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಒದಗಿಸಿ ಇವತ್ತು ಮೋಸ್ಟ್ಲಿ ಕಾರ್ಯಾಚರಣೆ ಮುಂದುವರಿಸಲಿದ್ದಾರೆ. ಎಲ್ಲಾ ವಾರ್ಡ್ಗಳಲ್ಲೂ ಕೂಡ ಬಂದೋಬಸ್ತನ್ನ ಕೈಗೊಳ್ಳಿ ಅನ್ನುವಂತಹ ಆದೇಶ ಇದು. ಶಿವಾಜಿನಗರದಲ್ಲಿ ಗೂಂಡಾಗಿರಿ ಮಾಡಿದವರಿಗೆ ಬಿಸಿ ಮುಟ್ಟಿಸಿದ್ದಾರೆ ಪೊಲೀಸರು. ಘಟನೆಯಾಗಿ 10 ಗಂಟೆ ಒಳಗಡೆ ಪ್ರಮುಖ ಆರೋಪಿಯ ಬಂಧನ ಕೂಡ ಆಗೋಯ್ತು. ಇಲ್ಲಿ ತನಕ ಯಾರೆಲ್ಲ ಗೂಂಡಾಗಿರಿ ಪ್ರದರ್ಶನ ಮಾಡಿದ್ರಲ್ಲ, ಅಧಿಕಾರಿಗಳ ಮೇಲೆ ಹಲ್ಲೆ ಆಯ್ತಲ್ಲ, 11 ಜನ ಆರೋಪಿಗಳನ್ನ ಬಂಧಿಸಿದ್ದಾರೆ. ಆರೋಪಿಗಳೆಲ್ಲ ಕೂಡ ನಾವು ಮಾಡಿದ್ದು ತಪ್ಪು ಅಂತ ಒಪ್ಪಿಕೊಂಡಿದ್ದಾರೆ. ಈಗ ಅಷ್ಟು ಜನ ಆರೋಪಿಗಳನ್ನ ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ ಮುಂದೆ ಪೊಲೀಸರು ಹಾಜರುಪಡಿಸಲಿದ್ದಾರೆ. ಇವತ್ತು ಕೂಡ ಕಮರ್ಷಿಯಲ್ ಸ್ಟ್ರೀಟ್ ಏರಿಯಾದಲ್ಲಿ ತೆರವು ಕಾರ್ಯಾಚರಣೆ ಮುಂದುವರಿಯುತ್ತೆ. ಅತಿ ಹೆಚ್ಚಿನ ಭದ್ರತೆಯ ಮಧ್ಯದಲ್ಲಿ ಪ್ರತಿ ಗಲ್ಲಿಯಲ್ಲೂ ಕೂಡ ಅತಿ ಹೆಚ್ಚಿನ ಭದ್ರತೆ ಒದಗಿಸೋದಕ್ಕೆ ಕಮಿಷನರ್ ಆದೇಶ ಹೊರಡಿಸಿದ್ದಾರಂತೆ. ಹಂಗಾಗಿ ಭದ್ರತೆಯ ಮಧ್ಯದಲ್ಲಿ ಇವತ್ತು ಕೂಡ ತೆರವು ಕಾರ್ಯಾಚರಣೆಯನ್ನ ಮುಂದುವರಿಸಲಿದ್ದಾರೆ ಅಧಿಕಾರಿಗಳು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಸಿಗ್ತಾ ಇದೆ. ಫುಟ್ಪಾತ್ ಮೇಲೆ ಅಂಗಡಿ ಮುಂಗಟ್ಟುಗಳನ್ನ ಇಟ್ಕೊಳ್ಳಂಗಿಲ್ಲ, ನೋಟಿಸ್ ಕೊಟ್ರು, ಡೆಡ್ಲೈನ್ ಕೊಟ್ರು, ಗಡುವು ಕೊಟ್ರು ಕೂಡ ಕೇಳಿಸ್ಕೊಂಡಿಲ್ಲ ಅನ್ನೋ ಕಾರಣಕ್ಕೆ ಜಿಬಿಎ ಅಧಿಕಾರಿಗಳು ತೆರವು ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಯಾವಾಗ ತೆರವು ಮಾಡೋದಕ್ಕೆ ಅಧಿಕಾರಿಗಳು ಬಂದ್ರು ಆಗ ಏಕಾಏಕಿ ಒಂದು ಗುಂಪು ಅಧಿಕಾರಿಗಳ ಮೇಲೆ ಅಟ್ಯಾಕ್ ಮಾಡೋದಂತೆ. ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದ್ದಾರೆ. ಹಂಗಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕೆಲವರ ಬಂಧನ ಆಗಿರೋದು. ಆರೋಪಿ ಬಸವರಾಜ್ ಪಡುಕೋಟೆ ಹಿಂದಿದೆ ಕ್ರಿಮಿನಲ್ ಹಿಸ್ಟ್ರಿ. ವರ್ತೂರು ಠಾಣೆ ವ್ಯಾಪ್ತಿಯ ನಿವಾಸಿಯಾಗಿದ್ದಾರೆ ಈ ಬಸವರಾಜ್. ನಮ್ಮ ಕರ್ನಾಟಕ ಸೇನೆಯ ರಾಜ್ಯಾಧ್ಯಕ್ಷ ಈ ಬಸವರಾಜ್. ಬಟ್ ಈತನ ಹಿಸ್ಟ್ರಿ ಭಯಾನಕ. ಸಂಘಟನೆ ಹೆಸರಲ್ಲಿ ಹೋರಾಟ, ಗಲಾಟೆಗಳನ್ನ ಮಾಡ್ತಾ ಇದ್ದಂತೆ ಈ ಬಸವರಾಜ್. ಇದೇ ರೀತಿ ಗಲಾಟೆಗಳನ್ನ ಮಾಡಿ ಕೇಸ್ ಹಾಕಿಸ್ಕೊಂಡಿದ್ದಾನೆ ಆರೋಪಿ. ಈತನ ಮೇಲಿದೆ ನಗರದ ಹಲವು ಠಾಣೆಗಳಲ್ಲಿ ಕ್ರಿಮಿನಲ್ ಕೇಸ್ಗಳು ಕೂಡ. ಶಿವಾಜಿನಗರ ಬಸ್ ನಿಲ್ದಾಣ ಸೇರಿದಂತೆ ಹಲವೆಡೆ ಹಫ್ತಾ ವಸೂಲಿ ಮಾಡ್ತಿದ್ದಂತೆ ಈತ. ಫುಟ್ಪಾತ್ ಮೇಲಿನ ಅಂಗಡಿ ಮಾಲೀಕರಿಂದ ಹಫ್ತಾ ವಸೂಲಿ ಮಾಡ್ತಿದ್ದ. ಹಂಗಾಗಿ ಅದೇ ಅಂಗಡಿ ಮುಂಗಟ್ಟುಗಳು ತೆರವಾಗ್ಬಿಟ್ರೆ ದುಡ್ಡು ಬರಲ್ವಲ್ಲ. ಪ್ರತಿದಿನ 200ರಂತೆ ವಸೂಲಿ ಮಾಡ್ತಿದ್ದಂತೆ ಬಸವರಾಜ್ ಪಡುಕೋಟೆ. ಸದ್ಯ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿ ಲಾಕ್ ಆಗ್ಬಿಟ್ಟಿದ್ದಾನೆ ಈತ. ಆರೋಪಿ ಬಸವರಾಜ್ ಪಡುಕೋಟೆ ಹಿಂದಿದೆ ಕ್ರಿಮಿನಲ್ ಹಿಸ್ಟ್ರಿ. ಕಾರಣ ಫುಟ್ಪಾತ್ ಮೇಲೆ ಅಂಗಡಿ ಮುಂಗಟ್ಟು ಇಟ್ಕೊಂಡವರು ತೆರವು ಮಾಡೋದಕ್ಕೆ ಮುಂದಾದ್ರೆ ಈತ ಯಾಕೆ ಹಲ್ಲೆ ಮಾಡದ ಅನ್ನುವಂಥ ಪ್ರಶ್ನೆಗೆ ಅದೇ ಅಂಗಡಿ ಮಾಲೀಕರಿಂದ ಪ್ರತಿದಿನ 200 ರೂಪಾಯಿ ಹಫ್ತಾ ವಸೂಲಿ ಮಾಡ್ತಿದ್ದಂತೆ. ಗೂಂಡಾಗಿರಿ ಮಾಡ್ತಿದ್ದ. ಸಂಘಟನೆ ಹೆಸರಲ್ಲಿ ಹೋರಾಟ ಮಾಡೋದು ಆತನ ನಿಜವಾದ ಮುಖ ಏನಂದ್ರೆ ಹಫ್ತಾ ವಸೂಲಿ ಮಾಡೋದು, ಗಲಾಟೆಯಲ್ಲಿ ಭಾಗಿಯಾಗೋದು, ಸುಖ ಸುಮ್ಮನೆ ಈ ರೀತಿ ಗಲಾಟೆ ಮಾಡಿ ದೊಂಬಿ ಎಬ್ಸೋದೇ ಈತನ ಕೈಯಾಲೆ ಆಗಿತ್ತು ಅಂತ. ಈತನ ಹಿಸ್ಟ್ರಿನೇ ಭಯಾನಕವಾಗಿದೆ ಅಂತ ಪೊಲೀಸರು ಮಾಹಿತಿ ಕಲೆ ಹಾಕಿದ್ದಾರೆ. ಈಗ ಈತನ ಬಂಧನ ಆಗಿರೋದು. ಶಿವಾಜಿನಗರ ಬಸ್ ಸ್ಟಾಪ್ ಪಕ್ಕದಲ್ಲೇ ಜಾಗಗಳನ್ನ ಕಬ್ಜಾ ಮಾಡಿದ್ದಾನಂತೆ ಈ ಬಸವರಾಜ್. ಫುಟ್ಪಾತ್ ಕಬ್ಜಾ ಮಾಡಿರುವ ಪೈಕಿ ಬಸವರಾಜ್ ಪ್ರಮುಖ ಕಾರಣಕರ್ತ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಫುಟ್ಪಾತ್ ಕಬ್ಜಾ ಮಾಡಿ ಅದರ ಲಾಭ ಪಡೆದುಕೊಳ್ತಿದ್ದಂತೆ ಪ್ರತಿದಿನ ಬಸವರಾಜ್. ಫುಟ್ಪಾತ್ ನಲ್ಲಿದ್ದ ಆತನದ್ದು ಕೂಡ ಒಂದು ಅಂಗಡಿ ಇತ್ತಂತೆ. ಸೊ ಆ ಅಂಗಡಿ ಮುಂಗಟ್ಟುಗಳಿತ್ತಲ್ಲ, ಅದರಲ್ಲಿ ಈತನದ್ದು ಒಂದು ಅಂಗಡಿ ಇತ್ತು. ಅದರ ಬಾಡಿಗೆ ಕೂಡ ಪಡೆದುಕೊಳ್ತಾ ಇದ್ದ ಬಸವರಾಜ್ ಪಡುಕೋಟೆ. ಅಂಗಡಿಗಳಿಂದ ಹಫ್ತಾ ವಸೂಲಿ ಮಾಡಿ ಲಕ್ಷಾಂತರ ಹಣವನ್ನ ಮಾಡಿದ್ದಾನಂತೆ. ಆತನ ಹಿಡಿತಕ್ಕಾಗಿ ಫುಟ್ಪಾತ್ ನಲ್ಲಿ ಗಣೇಶ ದೇವಸ್ಥಾನವನ್ನ ಕೂಡ ನಿರ್ಮಿಸಿಬಿಟ್ಟಿದ್ದಾನೆ. ಗಣೇಶ ದೇವಸ್ಥಾನ ಪಕ್ಕದಲ್ಲೇ ಕನ್ನಡ ಬಾವುಟ ಕಟ್ಟೋದಕ್ಕೆ ಒಂದು ಪೋಲನ್ನ ನಿರ್ಮಾಣ ಮಾಡಿದ್ದಾನೆ. ಯಾರು ಕೂಡ ಟಚ್ ಮಾಡಬಾರ್ದು ಆ ಜಾಗ ಅಂತ. ಈಗ ಕನ್ನಡ ಬಾವುಟ ಹಾರಿಸ್ತೀವಿ ಅಂತ ಒಂದು
ಜಾಗ ಇದ್ರೆ ಅದನ್ನು ಟಚ್ ಮಾಡಲ್ಲ, ದೇವಸ್ಥಾನ ಇದ್ರೆ ಟಚ್ ಮಾಡಲ್ಲ. ಇದನ್ನೆಲ್ಲ ಕೂಡ ಪ್ಲಾನ್ ಮಾಡ್ದಂಗಿದೆ. ಸೆಲೆಬ್ರಿಟಿಗಳ ಜೊತೆಗೆ ಹೋಗಿ ಫೋಟೋ ತೆಗೆಸ್ಕೊಳ್ಳೋದು, ಅವ್ರು ಗೊತ್ತು ಇವ್ರು ಗೊತ್ತು ಅಂತ. A1 ಬಸವರಾಜ್ ಕುರಿತು ಹಲವು ಸ್ಫೋಟಕ ವಿಚಾರಗಳು ಪೊಲೀಸರ ತನಿಖೆಯಿಂದ ಬೆಳಕಿಗೆ ಬರ್ತಾ ಇರೋದು. ಶಿವಾಜಿನಗರದ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಈ ತರದ್ದು ಒಂದು ಜಾಗ, ಫುಟ್ಪಾತ್ ಕಬ್ಜಾ ಮಾಡಿರುವ ಪೈಕಿ ಬಸವರಾಜ್ ಪ್ರಮುಖ ಕಾರಣಕರ್ತ ಅಂತೆ. ಇಷ್ಟೆಲ್ಲ ಅಂಗಡಿ ಮುಂಗಟ್ಟುಗಳು ಹೆಂಗುವಂತೂ ಈ ಜಾಗ ಯಾರು ಕೊಟ್ರು ಇವರಿಗೆ ಅಂತ ಅಂದ್ರೆ ಬಸವರಾಜೇ ಇದನ್ನೆಲ್ಲ ಮಾಡಿದ್ದು ಅಂತ ಪೊಲೀಸರು ತನಿಖೆ ಮಾಡಿದಾಗ ಈ ಎಲ್ಲ ವಿಚಾರಗಳು ಬೆಳಕಿಗೆ ಬರ್ತಾ ಹೋಗ್ತಾ ಇದೆ. ಅವನ್ನ ಪ್ರೀತಿಸಲೇ ಇರೋ ಮನಸ್ಸು ಮನುಷ್ಯರೇ ಇಲ್ಲ. ಅಪ್ಪಟ ಬಂಗಾರ. ಇವರ ಬಗ್ಗೆ ಕೇಳಬೇಕು ಒಂದು ಯೋಗ್ಯತೆ. ಒಂದು ಮುತ್ತಿನ ಕಥೆ, ಮುತ್ತು ರಾಜನ ಕಥೆ, ನೀ ಹೋಗದಾರಿವೆ ಅವನ ಅಗಾಧ ಶತ್ರು ಕೊಡೋ. ಅವನ್ನ ಪ್ರೀತಿಸಲೇ ಇರೋ ಮನಸ್ಸು ಮನುಷ್ಯರೇ ಇಲ್ಲ. ಅಪ್ಪಟ ಬಂಗಾರ. ಇವರ ಬಗ್ಗೆ ಕೇಳಬೇಕು ಒಂದು ಯೋಗ್ಯತೆ. ಒಂದು ಮುತ್ತಿನ ಕಥೆ, ಮುತ್ತು ರಾಜನ ಕಥೆ, ನೀ ಹೋಗೋದಾರಿವೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಕ್ರೈಮ್ ಬ್ಯೂರೋ ಹೆಡ್ ಮಂಜುನಾಥ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮಂಜುನಾಥ್, ಶಿವಾಜಿನಗರ ನಿನ್ನೆ ಅತಿ ದೊಡ್ಡ ಗಲಾಟೆಗೆ ಸಾಕ್ಷಿಯಾಯಿತು. ಅಧಿಕಾರಿಗಳ ಮೇಲೆ ಹಲ್ಲೆ ಆಗಿದ್ದನ್ನು ಗಮನಿಸಿದ್ವಿ. ನಿನ್ನೆನೆ ಪ್ರಶ್ನೆ ಬಂದಿತ್ತು, ಈ ಬಸವರಾಜ್ ಪಡುಕೋಟೆ ಯಾರು, ಈತ ಮಾಡಿರೋ ಸಂಘಟನೆಗೂ ಮತ್ತು ಇಲ್ಲಿ ವ್ಯಾಪಾರಸ್ಥರಿಗೂ ಏನ್ ಸಂಬಂಧ, ಯಾಕೆ ಈತ ಹಲ್ಲೆ ಮಾಡ್ದ, ಯಾಕೆ ಈತನ ಎಂಟ್ರಿ ಆಯ್ತು ಅಂತ. ಬಟ್ ಈತನ ಹಿಸ್ಟ್ರಿ ಕೇಳಿದಾಗ ಭಯಾನಕ ಅಂತ ಅನ್ಸುತ್ತೆ. ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ಶ್ರುತಿ, ನಿನ್ನೆ ಮಧ್ಯಾಹ್ನ ಶಿವಾಜಿನಗರ ಬಸ್ ನಿಲ್ದಾಣದ ಬಳಿ ಏನು GBA ಅಧಿಕಾರಿಗಳು ಫುಟ್ಪಾತ್ ತೆರವು ಕಾರ್ಯಾಚರಣೆಯನ್ನು ಹಮ್ಮಿಕೊಂಡಿದ್ರು. ಆ ಸಂದರ್ಭದಲ್ಲಿ ಅಲ್ಲಿದ್ದಂಥ ಸುಮಾರು 7-8 ಅಂಗಡಿಗಳ ತೆರವು ಕಾರ್ಯಾಚರಣೆ ಸಂದರ್ಭದಲ್ಲಿ ಏಕಾಏಕಿ ದಾಳಿ ಮಾಡಿದಂಥ ಬಸವರಾಜ್ ಪಡುಕೋಟೆ ಮತ್ತು ಅವರ ಬೆಂಬಲಿಗರು GBA AEE ಸೇರಿದಂತೆ GBA ಅಧಿಕಾರಿಗಳ ಮೇಲೆ ಮನಸೋ ಇಚ್ಛೆ ಹಲ್ಲೆಯನ್ನು ಮಾಡಿದರು. ಕೈಗೆ ಸಿಕ್ಕಂಥ ಒಂದು ಏನು ಹೆಲ್ಮೆಟ್ ಇರ್ಬೋದು, ಚೇರ್ಗಳಿರ್ಬೋದು, ಜೊತೆಗೆ ಸಿಕ್ಕ ವಸ್ತುಗಳಲ್ಲಿ ಅವರನ್ನು ರಸ್ತೆಯಲ್ಲಿ ಅಟ್ಟಾಡಿಸಿಕೊಂಡು ಒಂದು ಹಲ್ಲೆಯನ್ನು ಸಹ ಮಾಡಿದರು. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೊಟ್ಟಂತ ದೂರಿನ ಆಧಾರದ ಮೇಲೆ ಕ್ಷಿಪ್ರ ಕಾರ್ಯಾಚರಣೆ ನಡೆಸಿ 10 ಜನ ಆರೋಪಿಗಳನ್ನು ನಿನ್ನೆ ಸಂಜೆ ಒಳಗಡೆ ಬಂಧನ ಮಾಡಲಾಗಿತ್ತು. ಬಳಿಕ ತಲೆ ಮರೆಸಿಕೊಂಡಿದ್ದಂಥ ಬಸವರಾಜ ಪಡುಕೋಟೆ ಅವರನ್ನ ರಾತ್ರಿ 11:30 ಸುಮಾರಿಗೆ ವರ್ತೂರು ಸಮೀಪ ಬಂಧನ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಆತನ ಒಂದು ಹಿನ್ನೆಲೆಯನ್ನ ಕೆದಕ್ತಾ ಹೋದಂಥ ಸಂದರ್ಭದಲ್ಲಿ ಕರ್ನಾಟಕ ಸೇನೆ ಅಂತಕ್ಕಂಥ ಒಂದು ಕನ್ನಡ ಸಂಘಟನೆಯನ್ನ ಇಟ್ಕೊಂಡಿದ್ದಾರೆ. ಕನ್ನಡ ಪರ ಹೋರಾಟವನ್ನ ಮಾಡ್ತಾ ಇರ್ತಕ್ಕಂಥ. ಆದರೆ ಇವರು ಕನ್ನಡ ಪರ ಹೋರಾಟವನ್ನ ಹೆಸರಿಗೆ ಮಾತ್ರ ಮಾಡ್ತಾ ಇದ್ದಾರೆ. ಅದನ್ನು ಹೊರತುಪಡಿಸಿ ತಮ್ಮ ಜೀವನಕ್ಕಾಗಿ ಏನು ವ್ಯಾಪಾರಿಗಳನ್ನು, ಬಡ ವ್ಯಾಪಾರಿಗಳನ್ನು ಎದುರಿಸಿ ಅವರಿಂದ ಹಫ್ತ ವಸೂಲಿ ಮಾಡುವಂಥ ಕೆಲಸವನ್ನು ಈತ ಮಾಡ್ತಾ ಇದ್ದ ಅಂತಕ್ಕಂಥದ್ದು ಪೊಲೀಸರ ತನಿಖೆ ವೇಳೆ ಬೆಳಕಿಗೆ ಬಂದಿರತಕ್ಕಂಥದ್ದು. ಈಗಾಗಲೇ ಈ ಬಸವರಾಜ ಪಡುಕೋಟೆಯ ಮೇಲೆ ಸಾಕಷ್ಟು ಕೇಸುಗಳಿದ್ದಾವೆ. ಬೆದರಿಕೆ ಇರ್ಬೋದು, ಹೋರಾಟದ ನೆಪದಲ್ಲಿ ಎದುರಿಸುವಂಥದ್ದು, ಹಲ್ಲೆ ಮಾಡ್ತಕ್ಕಂಥದ್ದು, ಇವೆಲ್ಲ ಸೇರಿದಂತೆ ಕೇಸುಗಳು ದಾಖಲಾಗಿರ್ತಕ್ಕಂಥದ್ದು. ಇಲ್ಲಿ ಪರ್ಟಿಕ್ಯುಲರ್ ಆಗಿ ಶಿವಾಜಿನಗರ ಬಸ್ ನಿಲ್ದಾಣದ ಬಗ್ಗೆ ಹೇಳೋದಾದರೆ
ಅಲ್ಲಿನ ಹಳೆ ಬಸ್ ನಿಲ್ದಾಣದ ಎಡಭಾಗಕ್ಕೆ ಅಂದರೆ ಇಲ್ಲಿ ಅಮಾನತ್ ಬ್ಯಾಂಕ್ ಅಂತ ನಾವೇನು ಕೇಳ್ತೀವಿ ಅದರ ಪಕ್ಕದಲ್ಲೇ ಇರ್ತಕ್ಕಂಥ ಸಾಕಷ್ಟು ಅಂಗಡಿಗಳನ್ನು ಈತ ಅಲ್ಲಿ ಒಂದು ಫುಟ್ಪಾತ್ ಮೇಲೆ ಹಾಕ್ಸಿದ್ದ. ಆದರೆ ಅಲ್ಲಿ ಯಾರನ್ನೋ ಕೂರಿಸಿ ಅವರಿಂದ ಪ್ರತಿನಿತ್ಯ 200 ರೂಪಾಯಿ ಅಂತ ರೀತಿಯಾಗಿ ಹಫ್ತವನ್ನು ವಸೂಲಿ ಮಾಡೋದು. ಒಂದು ಅಂಗಡಿಗೆ ಪ್ರತಿನಿತ್ಯ 200 ರೂಪಾಯಿ ಅಂತಂದರೆ ತಿಂಗಳಿಗೆ 6,000 ರೂಪಾಯಿ ಆಯಿತು. ಅದರಿಂದ 10 ಅಂಗಡಿಗಳಾದರೆ 60,000 ರೂಪಾಯಿ ಆಯಿತು. ಇದೇ ರೀತಿಯಾಗಿ ಶಿವಾಜಿನಗರ ಬಸ್ ನಿಲ್ದಾಣ ಸೇರಿದಂತೆ ಬೇರೆ ಬೇರೆ ಕಡೆ ಫುಟ್ಪಾತ್ ಮೇಲೆ ಇರ್ತಕ್ಕಂಥ ಅಂಗಡಿಗಳಲ್ಲಿ ಈತ ವಸೂಲಿಯನ್ನು ಮಾಡ್ತಾ ಇದ್ದ. ಇವರು ಮತ್ತು ಇವರ ಬೆಂಬಲಿಗರು ವಸೂಲಿಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರು ಅಂತಕ್ಕಂಥದ್ದು. ನಿನ್ನೆ ನಡೆದಂಥ ತೆರವು ಕಾರ್ಯಾಚರಣೆ ನಡೆದ ಏನು ಗಲಾಟೆ ಅದರಿಂದ ದಾಖಲಾದಂಥ FIR ಆ ಸಂದರ್ಭದಲ್ಲಿ ಬಸವರಾಜು ಮತ್ತು ಅವರ ಬೆಂಬಲಿಗರ ವಿರುದ್ಧ ಕೈಗೊಂಡಂಥ ತನಿಖಾ ಸಂದರ್ಭದಲ್ಲಿ ಈ ರೀತಿಯಾದಂಥ ಸ್ಫೋಟಕ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಇನ್ನು ಇಲ್ಲಿ ಏನು GB ಅಧಿಕಾರಿಗಳು ಒಂದು ಆರೋಪವನ್ನು ಮಾಡಿದ್ದಾರೆ. ತಮ್ಮ ಮೇಲೆ ಫುಟ್ಪಾತ್ ತೆರವು ಕಾರ್ಯಾಚರಣೆ ಮಾಡೋಕೆ ಹೋಗೋದಂಥ ಸಂದರ್ಭದಲ್ಲಿ ಪ್ರೀ ಪ್ಲ್ಯಾನ್ ಮಾಡಿಕೊಂಡು ಪೆಪ್ಪರ್ ಸ್ಪ್ರೇಯನ್ನು ಮಾಡ್ತಾರೆ. ಮೊದಲಿಗೆ JCB ಆಪರೇಟರು ಜೊತೆಗೆ ಟ್ರ್ಯಾಕ್ಟರ್ ಚಾಲಕ ಸಿಬ್ಬಂದಿ ಚಾಲಕನ ಮೇಲೆ ಪೆಪ್ಪರ್ ಸ್ಪ್ರೇ ಮಾಡಿ ಅಲ್ಲೇ ಮಾಡ್ತಕ್ಕಂಥದ್ದು. ನಂತರ ಅಲ್ಲಿ ಹೋಗಿದಂಥ ಮಹಿಳಾ ಸಿಬ್ಬಂದಿಗೂ ಪೆಪ್ಪರ್ ಸ್ಪ್ರೇಯನ್ನು ಮಾಡ್ತಾರೆ. ಜೊತೆಗೆ GBಯ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೂ ಸಹ ಪೆಪ್ಪರ್ ಸ್ಪ್ರೇಯನ್ನು ಮಾಡಿ ಅವರ ಮೇಲೆ ರಸ್ತೆಯಲ್ಲಿ ತಳ್ಳಿ ಅವರು ನೆಲಕ್ಕೆ ಬಿದ್ದರೂ ಸಹ ಲೆಕ್ಕಕ್ಕೆ ಮಾಡದೆ ಅವರನ್ನು ಅಟ್ಟಾಡಿಸ್ಕೊಂಡು ಹೊಡೆಯುವಂಥ ಕೆಲಸವನ್ನು ಸಹ ಇವರು ಮಾಡಿದರು. ಅದಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಫುಟ್ಪಾತ್ ತೆರವು ಸಂಬಂಧಪಟ್ಟಂತೆ ಬಸವರಾಜ್ ಪಡುಕೋಟೆ ಮೇಲೆ ಗಂಭೀರ ಆರೋಪಗಳು ಕೇಳಿ ಬಂತು. ಅಜ್ಞಾತ ಸ್ಥಳಕ್ಕೆ ಎಸ್ಕೇಪ್ ಆಗಿದ್ದಂಥ ಬಸವರಾಜ್ ಪಡುಕೋಟೆ ಒಂದು ಏನು ಹೇಳಿಕೆಯನ್ನು ಕೊಡ್ತಾರೆ. ಅದು ಮೊದಲಿಗೆ ನಾವು ಅಲ್ಲಿ ಹೋಗಿದ್ವಿ, ಒಂದು ಫುಟ್ಪಾತ್ ತೆರವು ಕಾರ್ಯಾಚರಣೆಯನ್ನು ಮಾಡ್ತಾಯಿದ್ರು. ಅಲ್ಲಿದ್ದಂಥ ಕನ್ನಡ ಬಾವುಟ ಧ್ವಜಸ್ತಂಭ ಏನಿರುತ್ತೆ ಅದನ್ನು ತೆರವು ಮಾಡೋದಕ್ಕೆ GB ಅಧಿಕಾರಿಗಳು ಒಂದು ರೀತಿಯಾಗಿ ಕೆಟ್ಟ ಪದಗಳನ್ನು ಬಳಸಿ ಕಿತ್ತು ಬಿಸಾಕಿ ಅಂತಕ್ಕಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ರು. ಜೊತೆಗೆ ಅಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಗಣೇಶ ದೇವಸ್ಥಾನವನ್ನು ಸಹ ತೆರವು ಮಾಡೋದಕ್ಕೆ ಮುಂದಾಗಿದ್ರು. ಹಾಗಾಗಿ ನಾನು ಅಲ್ಲೇ ಮಾಡಿದೆ ಅಂತಕ್ಕಂಥ ಒಂದು ಸ್ಪಷ್ಟೀಕರಣವನ್ನು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಆ ದೇವಸ್ಥಾನ ನಿರ್ಮಾಣ ಮಾಡೋದಿರ್ಬೋದು, ಜೊತೆಗೆ ಏನು ಆ ಒಂದು ಕನ್ನಡ ಧ್ವಜಸ್ತಂಭವನ್ನು ನಿರ್ಮಾಣ ಮಾಡೋದ್ರ ಉದ್ದೇಶ ಇಷ್ಟೇ. ಯಾವಾಗ ಫುಟ್ಪಾತ್ ತೆರವುಗಳನ್ನು ಮಾಡೋದಕ್ಕೆ ಬರ್ತಾರೆ, ದೇವಸ್ಥಾನ ಇದೆ ಅನ್ನೋ ಕಾರಣಕ್ಕಾಗಿ GB ಅಧಿಕಾರಿಗಳು ಅಥವಾ ಬೇರೆ ಯಾರೇ ಬಂದರೂ ಅಲ್ಲಿ ಅದಕ್ಕೆ ಅಡ್ಡಿ ಉಂಟಾಗೋದಿಲ್ಲ. ಆ ದೇವಸ್ಥಾನ ಈ ಅಂಗಡಿಗಳ ಅಕ್ರಮವಾಗಿ ತೆರೆದಿರ್ತಕ್ಕಂಥ ಅಂಗಡಿಗಳನ್ನು ರಕ್ಷಣೆ ಮಾಡುತ್ತೆ ಅನ್ನೋ ಒಂದು ಉದ್ದೇಶಕ್ಕಾಗಿ ಅಲ್ಲಿ ಕನ್ನಡ ಧ್ವಜಸ್ತಂಭ ಜೊತೆಗೆ ದೇವಸ್ಥಾನವನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಬೆಳಕಿಗೆ ಬಂದಿದೆ. ಈ ದೇವಸ್ಥಾನ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಅಷ್ಟೇ ಈ ರೀತಿಯಾದಂಥ ಬೀದಿ ವ್ಯಾಪಾರಿಗಳಿರ್ಬೋದು, ಅಂಗಡಿ ವ್ಯಾಪಾರಿಗಳಿಂದ ಹಫ್ತಾ ವಸೂಲಿ ಮಾಡಿರ್ತಕ್ಕಂಥ ಹಣದಲ್ಲೇ ನಿರ್ಮಾಣ ಮಾಡಿದ್ದು ಅನ್ನೋದು ಸಹ ಈಗ ತನಿಖೆ ವೇಳೆ ಬೆಳಕಿಗೆ ಬಂದಿರತಕ್ಕಂಥದ್ದು. ಈಗ ಸದ್ಯ 11 ಜನ ಆರೋಪಿಗಳು ನಿನ್ನೆ ನಡೆದಂಥ GB ಅಧಿಕಾರಿಗಳ ಮೇಲೆ ನಡೆದಂಥ ಹಲ್ಲೆ ಪ್ರಕರಣಕ್ಕೆ ಬಂಧನಕ್ಕೊಳಗಾಗಿರ್ತಕ್ಕಂಥದ್ದು. ಅವರ ಮೇಲೆ ಇರ್ತಕ್ಕಂಥ ಬೇರೆ ಬೇರೆ ಪ್ರಕರಣಗಳು, ಅವರ ಕ್ರೈಮ್ ಹಿಸ್ಟ್ರಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರು ಮುಂದುವರಿಸಿದ್ದಾರೆ. ಶ್ರುತಿ. ಓಕೆ ಮಂಜುನಾಥ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.